ಶ್ರೀರಾಮ ಸಮರ್ಥ ಪತ್ರ 13. ಹೆಣ್ಣು ಮಕ್ಕಳು ಚಾತುರ್ಮಾಸದಲ್ಲಿ ಏನಾದರೂ ನಿಯಮ ಮಾಡುತ್ತಾರೆ. ಒಬ್ಬ ಹೆಣ್ಣು ಮಗಳು ಶ್ರೀ ಮಹಾರಾಜರಿಗೆ ಏನು ನಿಯಮ ಮಾಡಬೇಕೆಂದು ಕೇಳಿದಳು. ಅದಕ್ಕಾಗಿ ಬರೆದ ಪತ್ರ. ಶ್ರೀರಾಮ ಭಕ್ತಿ ಪರಾಯಣ ಸೌ ವಿಮಲಾಬಾಯಿಗೆ ಆಶೀರ್ವಾದ. ಹೀಗೆ ಮಾಡಬೇಕು, ಏನಾದರೂ ನಿಯಮ ಪ್ರಾಪ್ತರಾಗಬೇಕು, ಆತ್ಮಾರಾಮ ನೇಮವಿರಬೇಕು ಶಾಶ್ವತದ್ದು. ಶ್ರೀರಾಮನ ಕೃಪೆ ನಿಶ್ಚಿತವಾಗಿ ಆಗತಕ್ಕದ್ದು. ನೇಮವಿರಬೇಕು ವಾಣಿ ಹಾಗೂ ಮನಸ್ಸಿನದು. ಅದರಿಂದ ಶ್ರೀರಾಮನು ಸಂತುಷ್ಟನಾಗುವುದು ನಿಶ್ಚಿತವಾದದ್ದು. ಕರ್ತವ್ಯದಲ್ಲಿ ತೊಡಗಿಸಬೇಕು ಶರೀರ, ಇದರಿಂದ ಸಂತುಷ್ಟನಾಗುವನು ಶ್ರೀ ರಘುವೀರ. ಸತಿಗೆ ಬೇರೆ ದೈವತವಿಲ್ಲ, ಅವಳಿಗೆ ಪತಿಯೇ ದೈವತವೆಲ್ಲ. ನೋಡಬಾರದು ಅವನ ಗುಣದೋಷ, ನಮ್ಮ ಕರ್ತವ್ಯ ಮಾಡಬೇಕು ನಿಶ್ಶೇಷ. ಪತಿವ್ರತ ಧರ್ಮವೇ ಶ್ರೇಷ್ಠವೆಂದು ವಂದಿಸುವರು ಎಲ್ಲ ಸಾಧು ಸಂತ ಋಷಿ ಮುನಿಗಳೆಂದು. ಇಂದಿನವರೆಗೆ ಆಗಿ ಹೋದ ದೊಡ್ಡ ದೊಡ್ಡವರು, ಅವರೆಲ್ಲರಾದರೂ ಅಜರಾಮರರು. ಪತಿಯಾಜ್ಞೆ ಪ್ರಮಾಣವೆಂದರಿತವರು, ಇದೇ ಸಾಧ್ವಿಯ ಮುಖ್ಯ ಲಕ್ಷಣವೆಂದು ಸಾರಿರುವರು. ಮಾತನಾಡಬಾರದು ಗುಣದೋಷ ಯಾರದು, ಭಗವಂತನಿಗೆ ರುಚಿಸುವುದಿಲ್ಲವಿದು. ಸಂತತಿ ಹಾಗೂ ಸಂಪತ್ತಿ ಭಗವಂತನ ಕೃಪೆಯಿಂದಲೇ ಅದರ ಪ್ರಾಪ್ತಿ. ಇದನ್ನು ಮಾಡಿಕೊಳ್ಳಬೇಕು ಸಂರಕ್ಷಣ, ಆದರೆ ತೊಡಗಿಸಬಾರದು ಎದರಲ್ಲಿಯೂ ಅಂತಃಕರಣ. ಪತಿಗೆ ಸೇರುವುದೆಲ್ಲವೂ ನಮ್ಮ ಧರ್ಮವೇ, ಅದೆಲ್ಲವೂ ಮನಸ್ಸಿನಿಂದ ಮಾಡಬೇಕು ಭಗವಂತನ ಸ್ಮರಣ. ಅದರಿಂದಲೇ ತಪ್ಪುವುದು ಜನ್ಮ ಮರಣ. ಅಖಂಡವಾಗಿರಬೇಕು ಸಮಾಧಾನ, ತಪ್ಪಗೊಡಬಾರದು ಅನುಸಂಧಾನ. ಶರೀರವನ್ನು ತೊಡಗಿಸಬೇಕು ಪ್ರಪಂಚದಲ್ಲಿ, ಮನಸ್ಸಿರಬೇಕು ಶ್ರೀರಾಮ ಚಿಂತನೆಯಲ್ಲಿ. ಪ್ರಪಂಚದಲ್ಲಿರಬೇಕು ಎಚ್ಚರಿಕೆ, ಮನಸ್ಸು ಅರ್ಪಿಸಬೇಕು ಶ್ರೀರಾಮ ಚಿಂತನೆಗೆ. ಅವನಿಗೆ ಶ್ರೀರಾಮನಾಗುವನು ದಾತ. ಮಾಡಬಾರದು ಯಾವುದೇ ವಿಷಯದ ಚಿಂತ. ಬಾಯಲ್ಲಿ ಇರಬೇಕು ನಾಮಸ್ಮರಣ, ಹೃದಯದಲ್ಲಿರಬೇಕು ಭಗವಂತನ ಅಸ್ತಿತ್ವದ ಸ್ಮರಣ. ಶುದ್ಧವಾಗಿಟ್ಟುಕೊಳ್ಳಬೇಕು ಅಂತಃಕರಣ. ಯಾರ ಬಾಯಲ್ಲಿ ಭಗವಂತನ ಸ್ಮರಣ, ಅವರ ಮೇಲೆ ಕೃಪೆ ಮಾಡುವನು ರಘುನಂದನ. ಈ ರೀತಿ ವಿಶ್ವಾಸವಿರಬೇಕು, ಅಂದರೆ ಅನುಭವ ಬರಲಿಕ್ಕೆ ಬೇಕು. ಪತಿಗೆ ಮಾಡಬೇಕು ನಮಸ್ಕಾರವೊಮ್ಮೆಯಾದರೂ, ರಾಮ ರೂಪವೆಂದರಿತು ಅವರು. ತಿಳಿದುಕೊಳ್ಳಬೇಕು ಅವರ ಮನೋಗತ, ಹೀಗೆ ವರ್ತಿಸುವುದರಲ್ಲಿಯೇ ನಮ್ಮ ಹಿತ. ನೀವು ಕೇಳಿದಿರಿ ನೇಮವನ್ನು, ಸ್ವಲ್ಪ ಮಟ್ಟಿಗೆ ಹೇಳಿದೆನು ನಾನದನ್ನು. ಇಂಥ ನೇಮವು ಯಾರ ಮನೆಯಲ್ಲಿ, ಶ್ರೀರಾಮನಿರುವನು ಅವರ ಮನೆಯಲ್ಲಿ. ಬಂದ ಅತಿಥಿಗೆ ಹಾಕಬೇಕು ಅನ್ನವನ್ನು, ವಿನ್ಮುಖ ಕಳಿಸಬಾರದು ಯಾರನ್ನು. ರಾಮಕರ್ತ ಎಂಬ ಭಾವವಿರಬೇಕು, ಅಂದರೆ ಏನೂ ಕಡಿಮೆ ಬೀಳುವುದಿಲ್ಲ ಎಂದರಿಯಬೇಕು. ಚಾತುರ್ಮಾಸದಲ್ಲಿ ಪ್ರಾರಂಭಿಸಬೇಕು ಇದನ್ನು, ಅನಂತರ ಖಂಡ ನಡೆಸಬೇಕದನ್ನು. ಸ್ವಲ್ಪ ನಿಯಮ ಹೇಳುವೆ ಏನಾದರೂ, ಮಾಡಿ ನೋಡಬೇಕು ಅದರಲ್ಲಿ ಸ್ವಲ್ಪ ಆದರೂ. ತೆಗೆದುಕೊಳ್ಳಬೇಕು ಭಗವಂತನ ನಾಮ, ಮಾಡುವಾಗ ಪ್ರತಿನಿತ್ಯದ ಎಲ್ಲ ಕರ್ಮ. ಆದಷ್ಟು ಮಾಡಬೇಕು, ಉಳಿದೆಲ್ಲ ಭಗವಂತ ಮಾಡುವನೆಂದರಿಯಬೇಕು. ಎಲ್ಲರಿಗೂ ಆಶೀರ್ವಾದ ಹೇಳಬೇಕು, ಎಲ್ಲರೂ ಶ್ರೀರಾಮನನ್ನು ಹೊಂದಬೇಕು. ಆಶೀರ್ವಾದ. ಚಲೋ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.